ಹಲೋ ಎಲ್ಲರಿಗೂ ನನ್ನ ಚಾನಲ್ಗೆ ಸ್ವಾಗತ ಸುಸ್ವಾಗತ. ನಾನಿವತ್ತು ಏನು ಹೇಳಬೇಕಾಗ್ತೀನಿ ಅಂದರೆ, ಎಲ್ಲರಿಗೂ ತಿಳಿದ ಹಾಗೆ ಇರಾನ್, ಇಸ್ರೇಲ್ ಮತ್ತು ಅಮೇರಿಕ ನಡುವೆ ಯುದ್ಧ ನಡೆಯುತ್ತಿದೆ. ಸೊ ಇನ್ನೊಂದು 2 ದಿವಸ 3 ದಿವಸ ಅಷ್ಟು ನಡಿಬೋದು ಅಂತ ಅನಿಸುತ್ತೆ. ಯಾಕಂದರೆ ಇರಾನ್ ತುಂಬ ಬಲಿಷ್ಠವಾಗಿದೆ. ಅಷ್ಟು ಇಸ್ರೇಲ್ ಮತ್ತು ಅಮೇರಿಕ ತುಂಬ ದೊಡ್ಡ ರಾಷ್ಟ್ರ, ಅದು ರಿಚೆಸ್ಟ್ ರಾಷ್ಟ್ರಗಳು. ಅಮೇರಿಕ ಅಂತೂ ಫುಲ್ ಸಿಕ್ಕಾಪಟ್ಟೆ ರಿಚೆಸ್ಟ್ ರಾಷ್ಟ್ರ. ಬಟ್ ಅಂಥ ರಾಷ್ಟ್ರವನ್ನೇ ಸೋಲಿಸ್ತಾ ಇದೆ ಅಂದರೆ ಇರಾನ್ ನಾವು ಮೆಚ್ಚಲೇಬೇಕು. ಯಾಕಂದರೆ ಯುದ್ಧ ನೌಕೆಗಳು ಆ ಥರ ಇದೆ ಇರಾನ್ ಹತ್ರ. ಸೊ ಇದು ಮತ್ತು ನಾನು ನಿಮಗೆ ಹೇಳಬೇಕಾಗಿರೋ ಟಾಪಿಕ್ ಏನಂದರೆ ಹೊರ್ಮುಜ್ ಜಲಸಂಧಿ. ಎಲ್ಲರಿಗೂ ತಿಳಿದ ಹಾಗೆ ಇದು ಹೊರ್ಮುಜ್ ಜಲಸಂಧಿ ಅಂದರೆ ತುಂಬಾ ಇಂಪಾರ್ಟೆಂಟ್ ಆದ ಪೆಟ್ರೋಲಿಯಂ ಆಗಿರ್ಬೋದು, ತೈಲ ನಿಧಿಗಳಾಗ್ಬೋದು, ಮತ್ತು ಗ್ಯಾಸ್, ಈ ಥರ ಎಲ್ಲ ವಾಯುವಿನ ನಮ್ಮ ದೇಶಕ್ಕೆ ಹೆಚ್ಚು 60-70% ನಾವು ಆಮದು ಮಾಡಿಕೊಳ್ಳೋದೇ ಇರಾನ್ ಹತ್ರನೇ. ಮತ್ತು ಹೊರ್ಮುಜ್ ಜಲಸಂಧಿ, ಈ ಜಲಸಂಧಿಯಲ್ಲಿನೇ ಇರೋದು ಈ ಪೆಟ್ರೋಲಿಯಮ್ಮು ಮತ್ತು LPG, ಡೀಸೆಲು ಎಲ್ಲ ಇಲ್ಲೇ ಇರೋದು. ಇದು ಹೊರ್ಮುಜ್ ಜಲಸಂಧಿ ಇರೋದಂದರೆ ಇರಾನ್ ಮತ್ತು ಒಮಾನ್ ದೇಶಗಳ ಮಧ್ಯದಲ್ಲಿ ಇದೆ. ಇದು ಪರ್ಷಿಯನ್ ಕೊಲ್ಲಿ ಮತ್ತು ಅರಬ್ಬಿ ಸಮುದ್ರವನ್ನು ಸಂಪರ್ಕಿಸುತ್ತದೆ. ವಿಶ್ವದ ಅತಿ ಹೆಚ್ಚು ಕಚ್ಚಾ ತೈಲ ಸಾಗಾಣಿಕೆ ನಡೆಯುವ ಸಮುದ್ರ ಮಾರ್ಗ ಇದಾಗಿದೆ. ಮತ್ತು ಅಗಲ 33 ಕಿಲೋಮೀಟರ್ ಇದೆ. ಇದು ಮಧ್ಯಪ್ರಾಚ್ಯದ ತೈಲವನ್ನು ವಿಶ್ವದ ಬೇರೆ ದೇಶಗಳಿಗೆ ಸಾಗಿಸಲು ಈ ಮಾರ್ಗ ಬಹಳ ಮುಖ್ಯ. ಜಗತ್ತಿನ ಸುಮಾರು 20% ತೈಲ ಸಾಗಣೆ ಈ ಜಲಸಂಧಿಯ ಮೂಲಕ ನಡೆಯುತ್ತದೆ. ನೋಡಿ, ಇಡೀ ಜಗತ್ತಿಗೆ 20% ತೈಲ ಸಾಗಾಣಿಕೆ ಈ ಜಲಸಂಧಿ ಮೂಲಕನೇ ಅಂದರೆ ಅಷ್ಟು ಸುಮ್ಮನೆ ಅಲ್ಲ. ಇಡೀ ಜಗತ್ತಿಗೆ ಕೊಡುತ್ತೆ ಅಂದರೆ ಅಲ್ಲಿ ತುಂಬ ಸ್ಟಾಕ್ ಇದೆ ಅದು. ಸೊ ಹಾಗಾಗಿ ಇವಾಗ ಏನು ಯುದ್ಧ ನಡೀತಿದೆ ಅಲ್ಲ, ಸೊ ಹಾಗಾಗಿ ಸ್ಟಾಪ್ ಮಾಡಲಾಗಿದೆ ಅದು ಹೊರ್ಮುಜ್ ಜಲಸಂಧಿಯನ್ನು. ಹಾಗಾಗಿ ನಮ್ಮ ದೇಶ ಇವಾಗ ಅದನ್ನು ಅನುಭವಿಸ್ತಾ ಇದೆ. ಅಂದರೆ LPG ಸಮಸ್ಯೆ, ಪೆಟ್ರೋಲಿಯಂ ಸಮಸ್ಯೆ ಎದುರಿಸ್ತಾ ಇದೆ. ಮತ್ತು ಇದು ಇರಾನ್ ರಾಜಧಾನಿ ಎಲ್ಲರಿಗೆ ತಿಳಿದ ಹಾಗೆ ತೆಹರಾನ್. ಇದು 1935ರಲ್ಲಿ ರಾಷ್ಟ್ರೀಕರಣವಾಯಿತು. ಮತ್ತು 1930